ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು MES ಬದಲಾಗಿ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಅದು ವರದಿನೂ ಆಗಿದೆ, ಎಲ್ಲ ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ಈ MES ನಿಜವಾಗಿಯೂ ಇವತ್ತು ತನ್ನ ಅಸ್ತಿತ್ವ ಉಳಿಸ್ಕೊಂಡದ ಅನ್ನೋಂಥ ಪ್ರಶ್ನೆ ಅಂತ ಇದ್ದೇ ಇದೆ. ಯಾಕಂದ್ರೆ MLAಗಳೆಲ್ಲ ಖುಲ್ಲಾಗ್ತಾ ಇದ್ದಾರೆ. ಅವ್ರದ್ದು ಯಾವ MLA ಒಂದು ಕ್ಷೇತ್ರದಿಂದ ಆರಿಸಿ ಬರ್ತಾಯಿಲ್ಲ. ಒಂದು ಕಾಲಕ್ಕೆ 6-7 ಜನ ಬರ್ತಾಯಿದ್ರು, ಇವತ್ತು ಬಿಗ್ ಜೀರೋ. ಈವನ್ ಈ ಬೆಳಗಾವಿಯ ಈ ಒಂದು ಕಾರ್ಪೊರೇಷನ್ದಲ್ಲೂ ಸಹಿತ MES ಒಂದು ಸಣ್ಣ ಏನಪ್ಪ ಅಂತಂದ್ರೆ ಜನರ ಗುಂಪಾದಂಗೆ ಆಗಿ ಹೋಗ್ಬಿಟ್ಟದ. ಹೀಗಾಗಿ MESಕ್ಕೆ ಅನಗತ್ಯ ಪ್ರಚಾರ ಕೊಡೋದು ಸರಿ ಏನು ಅನ್ನೋಂಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಭಾಳ ಅರ್ಥದ, ಒಳ್ಳೆಯ ವಿಚಾರ. ಯಾಕಂದರೆ ಒಂದು ನಿಷೇಧ ಮಾಡೋದ್ರಿಂದ ಅದು ಚೀದ ದಿನ ಅದು ಸ್ನಬ್ ಆಗೋದಿಲ್ಲ, ನಾಶ ಆಗೋದ್ರು ಸಾಮಾನ್ಯ ನೋಡ್ತಾ ಬಂದಿದ್ದೀವಿ ನಾವು ಅದನ್ನು ಬೆಳೆಸಿದಂಗೆ ಆಗ್ತದೆ. ಅದಕ್ಕೆ ಅದು ನಿಷೇಧ ಹೇಳೋದಿನ ಅವಶ್ಯ ಇಲ್ಲ ಅಂತ ಅನ್ನೋ ಮಾತು ಮಾತಾಡಿದ್ದಾರೆ. ಇದು ಭಾಳ ಗಮನಾರ್ಹ. ಒಳ್ಳೆಯ ಒಬ್ಬ ವಿಚಾರವಂತ ರಾಜಕಾರಣಿಯ ಲಕ್ಷಣ ಎಲ್ಲ ಕಾಣ್ತಾ ಇದ್ದೇವೆ ಇವತ್ತು. ನಿಧಾನಕ್ಕೆ ಯಾಕಪ್ಪ ಸತೀಶ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉತ್ತರಗಳು ಇಲ್ಲೆಲ್ಲ ಸಿಗ್ತಾ ಇದ್ದಾವೆ. ಒಂದು ಸೌಹಾರ್ದತೆ, ಭಾಷಾ ಬಾಂಧವ್ಯ ಉಳಿಸ್ಕೊಂಡು ಹೋಗುವಂಥದ್ದು, ಜೊತೆಗೆ ಹಿಂದುತ್ವರು ಮತ್ಯಾವುದೋ ನೆಲೆಯಲ್ಲೇ ವಾದಗಳನ್ನು ಮಾಡಲಾರ್ದ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋಗುವಂಥದ್ದು, ಇವೆಲ್ಲ ಲಕ್ಷಣಗಳು ದಿನದಿಂದ ದಿನಕ್ಕೆ ಅವರಲ್ಲಿ ಕಾಣ್ತಾ ಇದ್ದಾವೆ. ಹೀಗಾಗಿ ಸತೀಶ್ ಅವರು ಇವತ್ತು ರಾಜ್ಯದ ಚರ್ಚಿತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವತ್ತು DK ಶಿವರ ಜೊತೆಗೆ ಒಂದು ಫೈಟ್ ಮಾಡುವಂಥ ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಲಿ, ಕೆಲವೊಂದು ತಪ್ಪು ಸರಿನೋ ಏನೋ ಆಗ್ತಿರ್ತಾವೆ, ಬಟ್ ಪ್ರಯತ್ನ ಮಾತ್ರ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಅದರಲ್ಲೂ ಮುಖ್ಯವಾಗಿದ್ದು ಭಾಳ ಗಂಭೀರವಾದ ವಿಷಯ ಇದು. MESನ್ನು ಬ್ಯಾನ್ ಮಾಡಿದರೆ ಏನಾಗೋದದ? ಇವತ್ತು ನಮ್ಮ ಕನ್ನಡ ಸಂಘಟನೆಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸಹಜದ ಒಂದು ರೋಚ ಇರ್ತದೆ. ಬಂದು